ನಮಸ್ಕಾರ ರೀ. ನಮ್ಗೆ ಸಿದ್ದರಾಮಯ್ಯನ ರೊಕ್ಕಲಿತ್ರ ನಾವು ಕೂಡಿಟ್ಟು ಗೃಹಲಕ್ಷ್ಮಿ ರೊಕ್ಕದಾಗ ಸಿದ್ದರಾಮಯ್ಯ ರೊಕ್ಕ ಅಂತ ತಿಳಿದು ನಾವು ಕೂಡಿಟ್ಟು ಬೋರ್ ಹಾಕ್ಸಿವ್ರಿ. ನೀರು ಬಿದ್ದೈತಿ, ಅವ್ರ ಪುಣ್ಯ ನಮ್ಗೆ. ಗೃಹಲಕ್ಷ್ಮಿದು ಸಿದ್ದರಾಮಯ್ಯರು ಪುಣ್ಯ. ಸುಮ್ಮನೆ 4,000 ರೂಪಾಯಿದ್ದು ಬೋರ್ ಹಾಕ್ಸಿವ್ರಿ. 10,000 ರೂಪಾಯಿ ಮಗ ಹಾಕ್ಯಾರ್ರಿ. ನಾವು 44,000 ರೂಪಾಯಿ ನಮ್ಮದು ಅತ್ತಿ ಸೊಸಿದು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿ ಆದಂಥ ಸನ್ಮಾನ್ ಸಿದ್ದರಾಮಯ್ಯನವರು ಈ ಒಂದು ಹೆಣ್ಣು ಮಕ್ಕಳಿಗಾಗಿ, ಬಡ ಹೆಣ್ಣು ಮಕ್ಕಳಿಗಾಗಿ ಪ್ರತಿ ತಿಂಗಳು ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರಲ್ಲ, ಇದು ನಿಜವಾಗಿ ಹೆಮ್ಮೆಯ ವಿಷಯ. ಯಾಕಂದರೆ ಈ 2,000 ರೂಪಾಯಿ ಕೂಡಿಸಿಟ್ಟು ಎಷ್ಟೋ ಜನ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಮಾಡಿದ್ದಾರೆ. ವಿದ್ಯಾಭ್ಯಾಸಕ್ಕೆ ಮಕ್ಕಳು ಕಲಿಯೋದಕ್ಕೆ ಅವ್ರು ಸಹಾಯ ಆಗಿದೆ. ಎಷ್ಟೋ ಹೆಣ್ಮಕ್ಳು ಅದನ್ನು ಕೂಡಿಸಿಟ್ಟು ತಮ್ಮ ಮಗಳಿಗೆ ಒಂದೇನೋ ಬಂಗಾರ ಮಾಡಿಸಿ ಮದುವೆ ಮಾಡಲು ಅದು ಅವರಿಗೆ ಸಹಾಯ ನೀಡಿದ್ದಾರೆ. ಮನೆತನಕ್ಕೆ ಒಂದು ಸಹಾಯ ಆಗಿದೆ. ಅಷ್ಟರಲ್ಲೇ ನಮ್ಮ ಗಜೇಂದ್ರಗಢದ ಊರಲ್ಲೇ ಅದನ್ನು 2,000 ರೂಪಾಯಿ ಕೂಡಿಟ್ಟು ಬೋರ್ವೆಲ್ ಹಾಕಿಸಿ ತಮ್ಮ ಒಣಭೂಮಿ ಇದ್ದಂಥ ಒಂದು ಹೊಲದಲ್ಲಿ ಅದನ್ನು ನೀರಾವರಿ ಬೋರ್ವೆಲ್ ಹಾಕಿ ನೀರಾವರಿ ಯೋಜನೆ ಮಾಡಿ ತಮ್ಮ ಮನೆತನ ಒಂದು ಸಾಗಲು ಒಂದು ಅನುವು ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ಕಾರ್ಯಕ್ರಮ ಏನಲ್ಲ, ನಿಜವಾಗಿ ಎಲ್ಲ ಹೆಣ್ಣು ಮಕ್ಕಳು, ಅದರಲ್ಲಿ ವಿಶೇಷವಾಗಿ ಬಡ ಹೆಣ್ಣು ಮಕ್ಕಳಿಗೆ ಬಹಳ ಒಂದು ಒಳ್ಳೆಯ ಒಂದು ಕಾರ್ಯವಾಗಿದೆ. ದಯವಿಟ್ಟು ಇಡೀ ರಾಜ್ಯದ ಜನತೆ ಇದು ಮಾಡಬೇಕು. ಬಹಳ ಯೋಜನೆಗಳನ್ನು ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಮನೆಯಾಗ ಹಾಲು, ಬೆಣ್ಣೆ, ಏನೋ ತುಪ್ಪ ತರಕಾಲ ದುಡ್ಡು ಇರೋದು ಬಹಳ ಕಠಿಣ ಇರ್ತಿತ್ತು. ಬರೀ ಗಂಡುಮಕ್ಕಳು ದುಡಿಯೋದ್ರಿಂದ ಇದನ್ನ ಮಾನ್ಯ ಸನ್ಮಾನ್ ಸಿದ್ದರಾಮಯ್ಯ ಅವರು ಏನೇನು ಇದು 2,000 ರೂಪಾಯಿ ಕೊಡ್ತಾರಲ್ಲ, ಇದರಿಂದ ಈ ಬಡ ಜನತೆಗೆ ಬಹಳ ಒಳ್ಳೆಯದಾಗಿದೆ. ಕಾಯಿಪಲ್ಯಕ್ಕಾಗಲಿ, ಅವ್ರ ಮನೆತನ ನಡೆಸೋದಕ್ಕೆ ಎಷ್ಟೋ ಒಂದು ಕೆಲಸಕ್ಕಾಗಲಿ ಬಹಳ ಒಳ್ಳೆಯ ಒಂದು ಮಾಡಲು ಇದು ಒಂದು ಅವಕಾಶ ಮಾಡಿಕೊಟ್ಟಂತಾಗಿದೆ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮ ನಿಲ್ಲಿಸದೆ ನಿರಂತರವಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಇರಬೇಕು ಅಂತ ಹೇಳಿ ಈ ಮೂಲಕ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೇಂದ್ರ ಸರ್ಕಾರಕ್ಕೂ ಎಲ್ಲರಿಗೂ ನಾನು ವಿಶೇಷವಾಗಿ ಪ್ರಾರ್ಥಿಸುತ್ತಾ, ನಾನು ಮತ್ತೊಮ್ಮೆ ಮಗದೊಮ್ಮೆ ಹೇಳೋದೇನೆಂದ್ರೆ, ಈ ಯೋಜನೆ ಬಂದ್ ಮಾಡಬೇಡ್ರಿ, ಯಾವುದು ನಿರಂತರವಾಗಿರಲಿ ಅಂತೇಳಿ ನಾನು ಹೇಳ್ತೀನಿ. ನಾನು ಅಬ್ದುಲ್ ರಜಾಕ್ ಕೋಲ್ಕರ್, ರಾಜ್ಯ ಕೆಪಿಸಿಸಿ, ಕರ್ನಾಟಕ ರಾಜ್ಯದ ಕೆಪಿಸಿಸಿ ಅಲ್ಪಸಂಖ್ಯಾತರ ವಿಭಾಗದ ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ.